ವಿನಮ್ನಾರದಲ್ಲಿ ಗಂಟೆ ಅಂದ್ರೆ ಯಾರಾದ್ರೂ ಹೇಳ್ತಾರೆ. ನಾನು ಕುರಿ ಕಟ್ಬೇಕಂತ ಒಂದೇ ನಿರ್ಧಾರ ಮಾಡಿದ್ದೆ ಏನಂದ್ರೆ ನಮ್ಮ ಅಪ್ಪಾಜಿ ಕುರಿ ಬಹಳ ಕಟ್ತಾ ಇದ್ರು. ಕುರಿಗೋಸ್ಕರ ಆ ಹುಡುಗಿನ ಬಿಟ್ಟು ಹೋಗೋ ಅಷ್ಟು ಕ್ರೇಜ್ ಇರುತ್ತೆ ಆ ಕುರಿ ಕ್ರೇಜ್ ಅಂದ್ರೆ. ಒಂಥರ ಏನೋ ಕುರಿ ರೂಮಲ್ಲಿ ಒಂದು ನೆಮ್ಮದಿ ಇದ್ದಂಗೆ ನಮಗೆ. ಹೊಡಿಸ್ಲೇಬೇಕಂತಂದು ಹೆಂಗ್ ಕುರಿ ಕಟ್ಟಿಲ್ಲ ಸರ್ ನಾವಾಗೆ ಕೆಣಕಲ್ಲ, ಚಾಲೆಂಜ್ ಆಗ್ತಾ ಬಿಡಲ್ಲ. ಇದು ಮೀಟ್ರು ಮತ್ತೆ ಆಟ ಎಲ್ಲ ಯಾವ ತರ ಇದೆ? ಇದು ಮಂಡ ಇದು ಅದು ಎಷ್ಟರ ಬರಲಿ ಅದು ಸ್ಪೀಡ್ ಆಗಿ ಹಂಗೆ ನಿಂತ್ಕೊಳುತ್ತೆ. ನಿಂತು 2 ಹೆಜ್ಜೆ ಅಷ್ಟೇ ಹೊಡೆಯೋದು, ಸರಿಯೋದಿಲ್ಲ. ಆಡಿದ್ರೆ ಹಂಗೆ ಆಡ್ತೈತಿ, 100 ಹೊಡ್ತಾ ತನಕನ ಸುಮ್ಮ ಆಡ್ತಾನೆ ಇರ್ತೈತಿ. ಆಪೋಸಿಟಿನ ಕುರಿನೇ ಹೋಗ್ಬೇಕು ಸುಸ್ತಾಗಿ ಹಂಗ ಆಡುತ್ತೆ. ಅದಕ್ಕೆ ಏನಾರು ಒಳ ಮೂಡ್ ಮನೆ ಸರಿ ಇಲ್ಲ ಆಪೋಸಿಟ್ ಇಂದ ಏನಾರು ಇತ್ತಂದ್ರೆ ಅದು ಹಣಿನೂ ಕೊಡೋದಿಲ್ಲ, ಸುಮ್ ಬಂದ್ಬಿಡುತ್ತೆ ನನ್ನ ಹತ್ರ. ಏನ್ ಕಣದಲ್ಲಿ ಬಿಡ್ಬೇಕಾದ್ರೆ ಮನುಷ್ಯರಿಗೆ ಹೊಡೆಯುತ್ತೆ, ಬಿಡೋರಿ ನಮ್ಮ ಅಣ್ಣರೇ ಬಿಡೋದು. ಇದು ಕಣದಲ್ಲಿ ಗೆದ್ದಾಗೆಲ್ಲ ನಿಮ್ಗೆ ಯಾವ ತರ ಖುಷಿ ಆಗುತ್ತೆ? ಈಗ ಯಾವ ದುಡ್ಡು ಒಂಥರ ಏನೋ ಒಂದು ಕೋಟಿ ರೂಪಾಯಿ ಸಿಕ್ಕಂಗೆ ಆಗ್ಬಿಟ್ಟೈತೆ ನಮಗೆ ಅಷ್ಟೇ. ಅದು ಗೆದ್ದು ದುಡ್ಡು ಮಾಡೋದಕ್ಕಿಂತ ನಮಗೆ ಒಂದು ಏನೋ ಒಂದು ಖುಷಿ ಅಷ್ಟೇ, ಕ್ರೇಜ್ ಅದು. ಇಷ್ಟು ದಿವಸ ಸಾಕಿದ್ದಕ್ಕೂ ಒಂದು ಖುಷಿ ಅಷ್ಟೇ ಅದು. ಅದೆಷ್ಟು ದುಡ್ಡು ಮಾಡ್ಕೊಡ್ತು ಇಷ್ಟು ದುಡ್ಡು ಮಾಡ್ಕೊಡ್ತು ಅಂತ ಇಲ್ಲ, ಖುಷಿ ಅಷ್ಟೇ ಅದು. ಸರ್, ಈ ಫೈಟರ್ ಕುರಿ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಕ್ರೇಜ್ ಅಂದರೆ ಸರ್, ಕುರಿ ಕಣ ಎಲ್ಲಿದ್ರೂ ನಮಗೆ ಹೋಗ್ಬೇಕು ಅನಿಸುತ್ತೆ. ಈ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಒಂದು ಹುಡುಗಿ ಲವ್ ಮಾಡಿದ್ರು ಆ ಹುಡುಗಿಗೋಸ್ಕರ ಕುರಿಗೋಸ್ಕರ ಆ ಹುಡುಗಿನೇ ಬಿಟ್ಟು ಹೋಗೋ ಅಷ್ಟು ಕ್ರೇಜ್ ಇರುತ್ತೆ ಆ ಕುರಿ ಕ್ರೇಜ್ ಅಂದರೆ. ಅದು ಕಣ ಆಡುತ್ತಾ ಬಿಡುತ್ತೋ ಸೆಕೆಂಡ್ ಸರ್. ಬಟ್ ಕುರಿ ಹಾಕ್ಕೊಂಡು ಹೋಗ್ತಾ ಇದೀವಿ, ನಮ್ಮದೇ ಆಗಲಿ ನಮ್ಮ ಅಣ್ಣರದೇ ಆಗಲಿ ಯಾವುದೇ ಕುರಿ ಆಗಲಿ, ಕುರಿ ಕಣಕ್ಕೆ ಹೋಗ್ತೀವಿ ಅಂದರೆ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಮನೆಗೆ ಒಂದು ರೀಸನ್ ಏನೇನೋ ಸುಳ್ಳು ಹೇಳಿ ಅಲ್ಲಿ ಹೋಗ್ತಿದ್ದೀನಿ ಇಲ್ಲಿ ಹೋಗ್ತಿದ್ದೀನಿ ಅಂತಂದು ಹೇಳಿ ಹುಡುಗಿಗೂ ಒಂದು ಸುಳ್ಳು ರೀಸನ್ ಹೇಳಿ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಇಟ್ಟು ಎಲ್ಲ ಓಡೋಗ್ತೀವಿ.